ಬಂದಿದ್ದು ಯೂಟ್ಯೂಬ್ ಚಾನಲ್ ವಾಪಸ್ ಬಂತಪ್ಪ, ರಿಮೂವ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಯು. ಇಲ್ಲ ಏಯ್ 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 ಬಿಟ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅದನ್ನೇ ಮನೆ ದೇವ್ರು ಮಾಡಿದ್ದು, ಖಂಡಿತ ಅದು ಅಕೌಂಟ್ ವಾಪಸ್ ಬರುತ್ತೆ ಅಂದಿದ್ದು 2 ಕ್ಷಣದಲ್ಲೇನೆ ವಾಪಸ್ ಬಂತು. ಪಳ 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 ಅಂತ ಹೊಳಿತಿದೆ. ನಾನು ಹಿಂಗೆ ಆಗ್ತಾ ಇದ್ದೀನಿ ಗೊತ್ತಾ. ದ ಟಪ್ಪು ಸುಬ್ಬಿ ವ್ಲಾಗ್ಸ್ ಹ್ಯಾಸ್ ಬೀನ್ ರಿಮೂವ್ಡ್ ಫ್ರಮ್ ದ ಯೂಟ್ಯೂಬ್ ಅಂತ ತೋರಿಸ್ತು. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುಬ್ಬಿ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಹೇಗಿದೆ ಸಂಡೇ? ಸಂಡೇ ಸೂಪರ್ ಆಗಿದೆ. ಮಂಡೇ ಯಾಕಂದ್ರೆ ನನಗೆ ಆಫೀಸ್ ಹೋಗ್ತಾ ಇದ್ದೀನಿ ನಾನು ಸಂಡೇನು, ಅದಕ್ಕೆ ನನಗೆ ಮಂಡೇ ಥರ ಫೀಲ್ ಆಗ್ತೈತೆ. ಮಮ್ಮಿ ನಾನು ಆಫೀಸ್ಗೆ ಇವತ್ತು ಹೋಗಲ್ಲ ಮಮ್ಮಿ, ನನ್ನ ಜೊತೆ ಆಚೆ ಇರ್ತೀನಿ. ಆಫೀಸ್ಗೆ ಹೋಗೋಣ ಅಂತ ಹೇಳ್ತಾರೆ. ಯಾಕೆ ಮಮ್ಮಿ? ಏ ಮಮ್ಮಿ ಏನಿದು? ಯಾರು ಅಭಿಮಾನಿಗಳು? ಹೌದು, ಇವತ್ತು ಕೋಳಿನೂ ತಂದ್ಕೊಟ್ಟಿಲ್ಲ, ಕುರಿನೂ ತಂದ್ಕೊಟ್ಟಿಲ್ಲ. ನನಗೆ ಭಾನುವಾರ ಅಂತ ಅನ್ನಿಸ್ತಾನೇ ಇಲ್ಲ. ಈಗೇನಮ್ಮ ಚಿಕನ್ ತಂದು ಕೊಡ್ತೀನಿ, ಮಾಡ್ತೀನಮ್ಮ? ಇಲ್ಲ, ಟೈಮ್ ಇಸ್ ಗಾನ್. ವಾಟ್ ಟೈಮ್ ಇಸ್ ಗಾನ್? ಅಡುಗೆ ಆಗೋಯ್ತು. ಅದಕ್ಕೆ ಅಡುಗೆಗೆ ಒಂದು ಕಬಾಬ್ ಮಾಡ್ಬಿಡು, ಹೇಳ್ತೀನಿ ನೆನ್ಸ್ಕೊಳಕ್ಕೆ. ಆಯ್ತದೆ, ತಗೋಬರ್ತೀನಿ ನಿಜವಾಗ್ಲೂ. ಇಲ್ಲ ಬೇಡ, ಏನೋ ನೋಡಪ್ಪ ಹೇಳ್ತಾ ಇದ್ದೀನಿ, ಇನ್ನಿಷ್ಟ. ಆಮೇಲೆ ನನಗೆ ಮೂಡ್ ಚೇಂಜ್ ಆದರೆ ನಾನು ತರಲ್ಲ. ತರೋದು ಬೇಡವಾ? ಸರಿ ಆಯಿತು ನಡಿ. ಇವತ್ತು ನನ್ನ ವಿಡಿಯೋ ನೋಡ್ದಲ್ಲ, ನನ್ನ ಮನದಾಳದ ಮಾತು ನಾನು ಮಾತಾಡಿದ್ದೀನಿ ಜನರ ಜೊತೆ. ಏನನ್ನಿಸ್ತು ನಿಂಗೆ ಅದಕ್ಕೆ ನೋಡಿ? ನನ್ನ ಮನದಾಳದ ಮಾತುಗಳನ್ನು ನಾನು 23 ವರ್ಷದಿಂದ ಕೇಳಿ 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 ಸಾಕಾಗಿ ಹೋಗಿದ್ದೀನಿ. ಗಾಯ್ಸ್, ನೀವು ಕೇಳಿ, ನನಗೆ ತಲೆ ಕೆಟ್ಟೋಗಿದೆ. ಅಲ್ಲ, ನಾನು ಅದನ್ನೇ ಹೇಳಿದೆ ನಮ್ಮ ಅಮ್ಮಂಗೆ, ನಾ ಹೇಳಿ ನಾನು ಅದನ್ನು ಯಾವತ್ತೂ ಫುಲ್ಫಿಲ್ ಮಾಡಿಲ್ಲ. ಆಮೇಲೆ ಮುಂಗಾರು ಮಳೆ, ಆಮೇಲೆ ಇನ್ನೊಂದು ಯಾವುದಾದ್ರು ಗಾಳಿಪಟ ಒಂದು 10 ಸತಿ ಒಂದು 20 ಸತಿ ತೋರಿಸ್ತಾನೆ ನನಗೆ. ನಿಮಗೂ ತೋರಿಸ್ತಾನೆ ನೋಡಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನ ಪಟಾಯಿಸಿ ಲೋಫರ್ ಅನ್ಸ್ಕೊಳೋದಕ್ಕಿಂತ ನಿಮ್ಮ ಮುಂದೆ ಕೊನೆಯವರೆಗೂ ಒಬ್ಬ ಡೀಸೆಂಟ್ ಹುಡುಗ ಆಗ್ಬಿಟ್ರೆ ಸಾಕು ಅಂತ ಅನ್ಸ್ಬಿಟ್ಟಿದ್ದೀನಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ. ನಾಯಿ ಹೋಗಿ ಬಟ್ಟೆ ಚೇಂಜ್ ಮಾಡೋದು. ಅಮ್ಮ, ಅಯ್ಯೋ ಅಪ್ಪು, ಸಾರಿ ಮಮ್ಮಿ. ಮಮ್ಮಿ ಸಾರಿ ಮಮ್ಮಿ. ಇನ್ಮೇಲೆ ನಾನು ನಿಮ್ಗೆ ಈ ಥರ ಗಿಡಿಯೋದೆಲ್ಲ ಮಾಡಲ್ಲ ಮಮ್ಮಿ. ಮಮ್ಮಿ ಏನಪ್ಪು, ನೀವು ಸುರಸುಂದ್ರಿ ಅಂತ ನಾನು ನಿಮ್ಮನ್ನು ಇಷ್ಟಪಡಲಿಲ್ಲ, ಒಂಟಿ ಹೆಣ್ಣು ಅಂತಲೂ ಇಷ್ಟಪಡಲಿಲ್ಲ. ಪಾಪ ವಿಧವೆ ಅನ್ನೋ ಕರುಣೆ ಪರಣೆ ನನಗಿಲ್ಲ. ನಾಯಕ ಅಂತನೋ ಕೇರ್ ಮಾಡಿದ್ರೆ ನಿಮ್ಮ ಪಾಡಿಗೆ ನೀವು ಇರ್ತಾಯಿದ್ರಿ. ಅಲ್ಲೇ ರೀ ನನ್ನ ಹಾಟಿಗೆ ಚಪ್ಪಲಿ ಇಟ್ಬಿಟ್ಟಿದ್ದು. ಕೇಳಿ ಕೇಳಿ ವಾಂತಿ ಬರಂಗಾಗ್ಬಿಟ್ಟೆ, ಸುಮ್ಮನೆ ಹೊಟ್ಟೋಗ್ಬಿಡೋತೆಗೆ. ಇವಾಗ ಟೈಮು 2:10. ಸೊ ನನ್ನ ಆಫೀಸ್ 3:30, ಅದಿರ್ಬೇಕು ನಾನು. ಸೊ ಹೋಗೋದಕ್ಕೆ ನನಗೆ 1 hour ಬೇಕು. ಇನ್ನು 5 ನಿಮಿಷ ಐತೆ. 5 ನಿಮಿಷ ಸ್ನಾನ ಮಾಡಿಕೊಂಡು ಹೋಗ್ಬೇಕು ನಾನು. ಟೈಮ್ ಆಗ್ಬಿಟ್ಟೈತೆ ಆಲ್ರೆಡಿ. 15 ನಿಮಿಷ ಲೇಟ್ ಆಗ್ಬಿಟ್ಟೈತೆ. ಅಪ್ಪ, ಇವತ್ತು ಲೇಟಾಗಿ ಎದ್ಬಿಟ್ಟೆ ನಾನು. ಎಷ್ಟು ಗಂಟೆಗೆ ಎದ್ದಿದ್ದು? 11 ಗಂಟೆ 11:30 ಏನಾಗುತ್ತೆ. ನಾನು ಬನ್ನಿ ಹೋಗೋಣ. ಆಫೀಸಿಗೆ ಲಾಗಿನ್ ಆಗಿ ನಿಮಗೆ ನಾನು ಬ್ರೇಕಲ್ಲಿ ಸಿಗ್ತೀನಿ, ಓಕೆನಾ? ಸಂಡೇ ಕಷ್ಟ ಮಾಡೋದು, ಸಂಡೇ ಕೆಲಸ ಮಾಡೋದು ಕಷ್ಟ ಕಣ್ರಿ. ಲಾಗಿನ್ ಆಗಿಬಿಡ್ತೀನಿ. ಥ್ಯಾಂಕ್ ಯು. ಈಗ 15 ನಿಮಿಷ ಬ್ರೇಕ್ ತೊಗೊಂಡಿದ್ದೀನಿ ನಾನು. ಹೋಗಿ ಒಂದೊಳ್ಳೆ ಟೀ ಕುಡ್ಕೊಂಡು ಸ್ವಲ್ಪ ನಾನೇ ಲೇಟಾಗಿ ಮಲ್ಕೊಂಡಿರೋದ್ರಿಂದ ನನಗೆ ನಿದ್ದೆ ಬರ್ತೈತೆ ಆಫೀಸಲ್ಲಿ ನನಗೆ. ಅದಕ್ಕೆ ಹೋಗ್ಬಿಟ್ಟು ಒಂದೊಳ್ಳೆ ಕಾಫಿ ಕುಡಿದೆ, ಸ್ವಲ್ಪ ನಿದ್ದೆ ಹೋಗಿಸ್ಕೊಂಡು ಕೆಲಸ ಮಾಡಿ ಆಮೇಲೆ ಮನೆಗೆ ಹೋಗೋಣ. ನಮ್ಮ ಮನೇಲೆಲ್ಲ ನಮ್ಮ ಚಿಕ್ಕಮ್ಮ ನನ್ನ ತಮ್ಮ ಎಲ್ಲ ಬಂದವರು. ಬ್ರೇಕ್ನ ಮುಗಿಸ್ಕೊಂಡು 30 ಮಿನಿಟ್ಸ್ ಬ್ರೇಕ್ ತೊಗೊಂಡೆ. ಎಲ್ಲ ಅಂಗಡಿ ಕ್ಲೋಸ್ ಆಗೈತೆ. ನಮ್ಮಮ್ಮ ಊಟ ಕೊಡ್ತೀನಿ ಅಂತ ಅಂದರು. ಆದರೂ ನಾನು ಓವರಾಗೆ ನಂಗೆ ಊಟ ಬೇಡ ಅಂತ ಅಂದ್ಬಿಟ್ಟು ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಎಲ್ಲೂ ಕೂಡ ಯಾವ ಅಂಗಡಿನೂ ಕೂಡ ಓಪನ್ ಇಲ್ಲ.
ತುಂಬ ದೂರ ಹೋದೆ. ಎಲ್ಲೋ ಒಂದು ಅಂಗಡಿ ಸಿಕ್ತು, ಪಾನಿಪುರಿ ಅಂಗಡಿ. ಪಾನಿಪುರಿ ತಿಂದೆ, ಬಂದೆ. ಆದರೂ ಹೊಟ್ಟೆ ತುಂಬಿಲ್ಲ, ಇನ್ನೂ ಹೊಟ್ಟೆ ಹಸಿತೈತೆ. ಆದರೆ 30 ಮಿನಿಟ್ಸ್ ಬೇಕಾಗೋಗಿದೆ, ಆಪ್ಷನ್ ಇಲ್ಲ. ಹೋಗ್ತಾಯಿದ್ದೀನಿ ಆಫೀಸ್ ಒಳಗೆ. ಸಂಡೇ ಯಾಕಿರ್ತಾರೆ ಆಫೀಸು? ಸಂಡೇ ಮನೇಲಿರಬೇಕು, ಚಿಕನ್ ತಿನ್ಕೊಂಡು, ಕ್ರಿಕೆಟ್ ಆಡ್ಕೊಂಡು, ಟಿ ವಿ ನೋಡಿಕೊಂಡು ಅಲ್ವಾ? ಅಯ್ಯೋ ಅಣ್ಣ, ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಮ್ಮ ಮನೆ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ನಾನು ಆಫೀಸಲ್ಲಿದ್ದೀನಿ. ಎಂತ ಮಾಡೋದು ಮಾರ್ರೆ? ಲೆಟ್ಸ್ ಗೋ. ನಾನು ಮೆಟ್ಲು ಹತ್ಕೊಂಡು ಹೋಗಲ್ಲ, ಸುಸ್ತಾಗಿದೆ. ನಾನು ಲಿಫ್ಟಲ್ಲಿ ಹೋಗ್ತೀನಿ. ಲಿಫ್ಟಲ್ಲಿ ಹೋದರೆ ಟೈಮ್ ವೇಸ್ಟ್ ಆಯ್ತದೆ. ಆಲ್ರೆಡಿ ಬ್ರೇಕ್ ಎಕ್ಸೀಡ್ ಆಗೈತೆ. ಮೆಟ್ಲು ಹತ್ಕೊಂಡೇ ಹೋಗ್ಬೇಕು. ಸೊ ಕರೆಕ್ಟಾಗಿ ರಾತ್ರಿ 12:30 ಈಗ ನನ್ನ ಆಫೀಸ್ ಮುಗ್ದಿದೆ. ಸೊ ನಂಗೆ ನಾಳಿದ್ದು ರಜಾ, ವೀಕ್ ಆಫ್ ನನಗೆ. ಸೊ ತಿರ್ಗಾ ನೆಕ್ಸ್ಟ್ ವೀಕ್ ಸಂಡೇ ನಾನು ಕೆಲಸ ಮಾಡಬೇಕು. ಮನೆಗೆ ಹೋಗೋಣ. ನನ್ನ ತಂಗಿ ತಮ್ಮಂದಿರೆಲ್ಲ ನನಗೋಸ್ಕರ ಕಾಯ್ತವ್ರೆ. 12:30 ಆದರೂ ಪಾಪ ಕಾಯ್ತವ್ರೆ. ಬೇಗ ಹೋಗಿ ಅವ್ರನ್ನ ಮೀಟ್ ಆಗೋಣ. ಓಕೆನಾ? ಲೆಟ್ಸ್ ಗೋ. ಹಣೆ ಬರಕ್ಕೆ ಹೊಣೆ ಯಾರು? ಹಣೆ ಬರಕ್ಕೆ ಹೊಣೆ ಯಾರು? ನನ್ನ ಇನ್ನೊಂದು ಫೋನು ಸ್ವಿಚ್ ಆಫ್ ಆಗೈತೆ. ಈ ಮೊಬೈಲಲ್ಲಿ ಸಿಮ್ ಇಲ್ಲ. ಪೆಟ್ರೋಲ್ ಖಾಲಿ ಆಗಿದೆ. ಅಯ್ಯೋ ದೇವ್ರೇ, ಮಧ್ಯರಾತ್ರಿ 1 ಗಂಟೆ. ಯಾರಿಗೆ ಫೋನ್ ಮಾಡ್ಲಪ್ಪ? ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಆಗೈತೆ. ನಡಿ ನಟರಾಜ ಸರ್ವಿಸ್, ತಳ್ಳು. ಇಲ್ಲಿಂದ ಮನೆ ಇನ್ನೂ 4-5 ಕಿಲೋಮೀಟ್ರ್ ಐತೆ. ಯಪ್ಪ ದೇವ್ರೇ. ಸೊ ಕಳ್ಕೊಂಡು ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ರೋಡಲ್ಲಿ. ಯಾರೋ ಟೋ ಮಾಡಿದ್ರೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಣ್ಣ. ಅಪ್ಪ ಯಾರೋ ದೇವ್ರ ಥರ ಬಂದ್ರಪ್ಪ ಹುಡುಗರು. ಸ್ವಲ್ಪ ಟೋ ಮಾಡ್ತಾರೆ. ಈ ಟೋ ಮಾಡಿಸ್ಕೊಂಬರೋಣ. ಇಲ್ಲೇ ಏಯ್ ಬಿಟ್ರು. ಏಯ್ ಯಪ್ಪ ತಂದೆ ಆಂಜನೇಯ. ಓಯ್ ನನ್ನ ಮಕ್ಕಳು ಹೋಗ್ಲಿ ಕಡೆ. ಏನ್ರ ಅವ್ರ ಆ ಕಡೆ. ಸೊ ಪಾಪ ಹಾಸ್ಟೆಲಲ್ಲಿ ಹುಡುಗರನ್ನ ಬಿಡಕ್ಕೆ ಹೋಗವ್ರೆ ಅವರು. ಟೋ ಮಾಡ್ತಾರೆ. ಇಲ್ಲಿ ಅಂತ ಅಂದ್ರೆ ಒಂದು 5 ನಿಮಿಷ. ಸೊ ಕೈ ಡ್ರಾಪ್ ಮಾಡಿಸ್ಕೊಂಡು ಬೇಗ ಹೋಗ್ಬೇಡ ಬರೀ. ನನ್ನ ತಂಗಿ ತಮ್ಮಂದಿರೆಲ್ಲ ಕಾಯ್ತವ್ರೆ. ವಾಟ್ ಆರ್ ಯು ಟ್ರೈಂಗ್ ಟು ಡೂ? ಸೊ ನನ್ನ ತಂಗಿ ತಮ್ಮ ಎಲ್ಲ ಕಾಯ್ತವ್ರೆ. ಅಪ್ಪ ದೇವಸ್ಥಾನ, ಮುನೇಶ್ವರ ಸ್ವಾಮಿ ದೇವಸ್ಥಾನ. ತತ್ಪುರುಷಾಯ ವಿದ್ಮಯ ಯೋಗೀಶ್ವರಾಯ ಧೀಮಹಿ ತನ್ನೋ ದತ್ತಿ ಮುನೇಶ್ವರ ಪ್ರಚೋದಯಾತು. ಅಪ್ಪ ದೇವರೇ ಬಂದಂಗಾಯಿತು. ಹಾಗೆ ಕಷ್ಟದಲ್ಲಿದ್ದಾಗ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾನೆ. ಅದಕ್ಕೆ ನಾವು ಯಾವಾಗಲೂ ಒಳ್ಳೆಯವರು, ನಾವು ಬೇರೆಯವ್ರಿಗೆ ಒಳ್ಳೇದನ್ನು ಮಾಡಬೇಕು. ಓಕೆನಾ? ಅರ್ಥ ಆಯ್ತಾ? ನಿನ್ನ ಹೆಸರೇನು? ಓ ಭೀಮಾ. ಓ ಬಂದರು ಮನೆಯಿಂದ ಬರ್ತಾವ್ರೆ. ಓಕೆ ಗೈಸ್, ಸಿಗೋಣ. ಓಕೆನಾ? ನೀನು ಜಾಗ ಬಿಡ್ಲೇ ತಮ್ಮ. ಸೊ ಮುಗಿಸ್ಕೊಂಡು ಹೋಗ್ಬಿಡೋಣ. ಏ ಬ್ರೋ, ಸೊ ಎಲ್ಲ ವ್ಲಾಗರ್ಸ್ ಸೊ ಅವ್ರು ಬಂದರು. ಅವ್ರ ಕೈಲಿ ಹೆಲ್ಪ್ ತೆಗೆಸ್ಕೊಂಡು ಹೋಗ್ಬಿಡೋಣ. ಬಾಯ್ ಎಲ್ರಿಗೂ.
ಟೇಕ್ ಕೇರ್ ಗೈಸ್, ಬಾಯ್. ದೇವ್ರೆ ಹೋಗಪ್ಪ. ಅಯ್ಯೋ ಹಾಂ ಬ್ರೋ, ಯಾರೋ ಬರ್ತೀನಿ ಅಂದರು, ಅವ್ರಿಗೆ ಕಾಯ್ತಾ ಇದ್ದೆ. ಸ್ಟಾರ್ಟ್ ಆಗ್ತಾಯಿಲ್ಲ ಬ್ರೋ. ಬಂದರು ಪೆಟ್ರೋಲ್ ಖಾಲಿ ಆಗಿದೆ ಬ್ರೋ. ಇಲ್ಲೇ ಮುಂದೆ ಬನ್ನಿ ಬ್ರೋ. ಹಾಂ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟೈತೆ. ಪೆಟ್ರೋಲ್ ಬಂಕ್ ಬೇರೆ ಇದರ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಚಾರ್ಜಿಂಗ್ ಹಾಕ್ಬಿಟ್ಟು ಪೆಟ್ರೋಲ್ ಹಾಕ್ಸೋಣ ಅಂದರು ಎಲ್ಲ ಪೆಟ್ರೋಲ್ ಬಂಕು ಕ್ಲೋಸ್ ಆಗಿಬಿಟ್ಟೈತೆ. ಅಯ್ಯೋ ಏನು ಹೇಳೋಣ. ಫೈನಲಿ ಮನೆಗೆ ರೀಚ್ ಆದೆ. ಟೈಮ್ ಇವಾಗ 1:30. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು ಕಣ್ರಿ. ಸಿಕ್ಕಾಪಟ್ಟೆ ಸುಸ್ತು. ಅದಕ್ಕೆ ಯಾವಾಗಲೂ 100% ಚಾರ್ಜ್ ಇರಬೇಕು, ಫುಲ್ ಟ್ಯಾಂಕ್ ಪೆಟ್ರೋಲ್ ಇರಬೇಕು. ಓಕೆನಾ? ಹಾಯ್ ಎಲ್ಲರಿಗೂ. ಇವತ್ತು ಒಂದು ಕೆಲಸ ಆಗಿಬಿಟ್ಟಿತ್ತು. ಯಾಕೆ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂತಂದರೆ, ಇವತ್ತು ಒಂದು ಯೂಟ್ಯೂಬಲ್ಲಿ ಏನಾಗಿತ್ತಪ್ಪ, ಅಕೌಂಟ್ ರಿಮೂವ್ ಆಗಿಬಿಟ್ಟಿತ್ತು. ಯೂಟ್ಯೂಬ್ ಅವ್ರು ನಮ್ಮ ಅಕೌಂಟ್ನ ರಿಮೂವ್ ಮಾಡಿದ್ರು, ಅಪ್ಪು ಸುಬ್ಬಿ ವ್ಲಾಗ್ಸ್. ಅದಕ್ಕೆ ನಮ್ಮ ಅಕೌಂಟ್ ಕೂಡ ಕಾಣಿಸ್ತಾ ಇರಲಿಲ್ಲ. ಆಗಿದ್ದು ಸಡನ್ ಆಗಿ ಯಾಕಪ್ಪ ಈ ಥರ ಆಯಿತು ಅಂತ ಭಾಳ ನೊಂದ್ಕೊಂಡ್ವಿ ಅಪ್ಪು ನಾನು ಇಬ್ಬರೂ. ಥ್ಯಾಂಕ್ ಗಾಡ್, ಭಗವಂತನ ಹತ್ರ ನಿಜವಾಗ್ಲೂ ಪ್ರೇ ಮಾಡಿಕೊಂಡೆ. ಭಗವಂತ ನಾವು ಕಷ್ಟಪಟ್ಟು ಏನಾದರೂ ಮಾಡಿದರೆ ಖಂಡಿತ ಅದನ್ನು ಭಗವಂತ ಸೇವ್ ಮಾಡ್ತಾನೆ ಅಂತ ಬಂದರು. ಸೊ ಆ ಖುಷಿಗೆ ಇವತ್ತು ನಾನೇ ದೇವಸ್ಥಾನ ತೊಳ್ದು ನಾನೇ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು ಫುಲ್ಲು ದೇವಸ್ಥಾನ ನಾನೇ ಬೆಳಗಿದ್ದು ನೋಡಿ, ಪಳ 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 ಅಂತ ಹೊಳಿತಿದೆ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಧನ ಸಂಪದಂ ಶತ್ರು ಬುದ್ಧಿ ವಿನಾಶಂ ದೀಪ ಜ್ಯೋತಿ ಜನಾರ್ದನ ದೀಪ ಹರತೋ ಮೇ ಪಾಪ. ಬಂದಿದ್ದು ಯೂಟ್ಯೂಬ್ ಚಾನಲ್ ವಾಪಸ್ ಬಂತಪ್ಪ. ರಿಮೂವ್ ಆಗಿಬಿಟ್ಟಿತ್ತು, ಆ ದೇವ್ರ ದಯೆಯಿಂದ ವಾಪಸ್ ಬಂತು. ಪದ್ಮಸ್ಥಿರದೇ ಬ್ರಹ್ಮಸ್ಮೃತಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ. ಅಪದಾರ್ಥದಾತರಂ ಲೋಕಾಭಿರಾಮಂ ಶ್ರೀರಾಮಂ ಭೈರವಂ ತಂ ಅಷ್ಟು ಜನಗಳ ಪ್ರೀತಿನ ಒಂದೇ ಸತಿ ಸಂಪಾದನೆ ಮಾಡಿ 3 ದಿವಸದಿಂದ ಭಾಳ ಖುಷಿಯಾಗಿದ್ದು. ಸಡನ್ನಾಗಿ ಹಿಂಗಾಗಿದ್ದು ನಮಗೆ ತುಂಬ ಬೇಜಾರಾಯಿತು. ಅಂದರೆ ಬೆಳಗ್ಗೆಯಿಂದ ಊಟ ಮಾಡಲಿಲ್ಲ, ಸ್ನಾನ ಆಗಲಿಲ್ಲ, ಅವತ್ತು ಸೋಮವಾರ ಪೂಜೆ ಆಗಲಿಲ್ಲ, ಏನೂ ಆಗಲಿಲ್ಲ. ಭಾಳ ಬೇಜಾರಾಯಿತು. ನಾನು ಒಂದೇ ಮಾತು ನನ್ನ ಮಗನಿಗೆ ಹೇಳಿದ್ದು, ಭಗವಂತ ನೋಡಪ್ಪ, ನಿಮ್ಗೆ ಕಷ್ಟ ಬಿದ್ದಿದ್ರೆ ಅದು ನಿನ್ನ ಕಾಯುತ್ತೆ. ಅದು ಜನಗಳ ಪ್ರೀತಿ ನಮಗೆ ಅದು ನಿಜವಾಗಿದ್ದು ಆಗಿದ್ರೆ ಅದಕ್ಕೆ ಅಕೌಂಟ್ ವಾಪಸ್ ಬಂದೇ ಬರುತ್ತೆ. ದೇವ್ರನ್ನ ನಂಬು, ದೇವ್ರನ್ನ. ಬೆಳಗ್ಗೆ ಇನ್ನೇನು ನಾನು ಅಪ್ಲೋಡ್ ಮಾಡಬೇಕು ವಿಡಿಯೋ ಅಂತ ಅಪ್ಲೋಡ್ ಮಾಡೋ ಟೈಮಲ್ಲಿ ಸಡನ್ ಆಗಿ ಈಗ ನೋಡಿ ಈ ಥರ ತೋರಿಸ್ತಿದೆ. ಸೊ ನಾನು ಹಿಂಗೆ ಆಗ್ತಾ ಇದ್ದೀನಿ ಗೊತ್ತಾ. ದಟ್ ಅಪ್ಪು ಸುಬ್ಬಿ ವ್ಲಾಗ್ಸ್ ಹ್ಯಾಸ್ ಬೀನ್ ರಿಮೂವ್ ಫ್ರಮ್ ದ ಯೂಟ್ಯೂಬ್ ಅಂತ ತೋರಿಸ್ತು. ಜೀವ ಜಲ್ಲ ಅಂದಾಯ್ತು ಸಡನ್ ಆಗಿ. ನಾನು ಇನ್ನೇನು ಹೊಸ ಜೀವನ ಕಟ್ಕೋತಾ ಇದ್ದೀನಿ, ಏನೋ ಒಂದು ಚೆನ್ನಾಗಾಗ್ತಿದೆ, ಒಳ್ಳೇದಾಗ್ತಿದೆ ಅಂದಾಗ ಅಂದ್ರೆ ಜನಗಳ ಪ್ರೀತಿ ಸಂಪಾದನೆ ಮಾಡೋದು ಅಂತ ನಾನೇ ಹೇಳ್ತಾ ಇದ್ದೆ. ನಾನೇ ಕಳ್ಕೊಂಡು ನಾನಷ್ಟು ನಮ್ಗೆ ಬಹಳ ಬೇಜಾರಾಯ್ತು. ಸೊ ಕೊನೆಗೆ ಭಗವಂತ ದಯದಿಂದ ನಿಮ್ಮಗಳ ಇನ್ನೇನು ನನಗೆ ತುಂಬಾ ಬೇಜಾರಾಗಿ ಇಲ್ಲ ಏನೋ ಅದು 2 ದಿನ ಟೈಮ್ ತಗೊಳುತ್ತೆ. ರಿವ್ಯೂ ಅಪೀಲ್ ಮಾಡಿದ್ದೆ, ಇನ್ನು 2 ದಿನ ಟೈಮ್ ಇನ್ನು 2 ದಿನ ಏನು ಹೇಳೋಣ ಜನಕ್ಕೆ, ಏನು ಹೇಳೋಣ, ತುಂಬ ನೊಂದ್ಕೊಂಡು ಸುಮ್ಮನೆ ಬೇಜಾರಾಗಿದೆ. ನಮ್ಮಮ್ಮ ಬಂದ್ಬಿಟ್ಟು ಇಲ್ಲ ನೀನು ಮನೆ ದೇವ್ರ ಪೂಜೆ ಮಾಡು, ಹಿಂಗೆ ಒಳ್ಳೇದಾಗುತ್ತೆ, ಏನೋ ಒಂದು ಮನೆ ದೇವ್ರ ಪೂಜೆ ಮಾಡು ಅದಾಗುತ್ತೆ ಅಂದರು. ನಮ್ಮ ಬಾಬಾ ಅಲ್ಲಿಂದ ಓಡ್ ಬಂದು ಈ ಅಕೌಂಟ್ ವಾಪಸ್ ಬಂದಿದೆ ಅಂತ ಅಂದರು. ನಿಜವಾಗ್ಲೂ ತುಂಬ ಖುಷಿ ಆಗೋಯ್ತು. ದೇವ್ರು ಕಾಪಾಡ್ದ ಅಂತ ಒಂದು ಕಡೆ. ಆದರೆ ನಿಮ್ಮ ಪ್ರೀತಿಗಳೆಲ್ಲ ನಮ್ಮನ್ನು ಕಾಪಾಡಿದೆ. ಖಂಡಿತ ನಾವು ನಮ್ಮ ಈ ಬ್ಲಾಗ್ನ ಇಲ್ಲಿಗೆ ಎಲ್ಲರಿಗೂ ಖುಷಿ ಪಡಿಸೋದಕ್ಕೆ ಭಾಳ ಪ್ರಯತ್ನ, ನಮ್ಮ ಕೈಲಾಗಿದ್ದಷ್ಟು ಪ್ರಯತ್ನ ನಾವು ಮಾಡ್ತೀವಿ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಎಲ್ಲರ ಹತ್ರನೂ. ಭಾಳ ಇವತ್ತು ಹಾಫ್ ಡೇ ಫುಲ್ಲು ಬೇಜಾರಾಗೆ ಹೋಯ್ತು. ಆಮೇಲೆ ವಾಪಸ್ ಬಂದಿದ್ದಾಗ ದೇವ್ರದ್ದು ಪ್ರಾರ್ಥನೆ ಮಾಡೋದಕ್ಕೆ, ದೇವ್ರದ್ದು ಪೂಜೆ ಮಾಡೋದಕ್ಕೆ ಜ್ಞಾನ ಬಂತು. ಹಂಗಾಗಿ ಪೂಜೆ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅಲ್ಲಿವರೆಗೂ ನನಗೆ ಮಾತಾಡೋಕ್ಕೆ ನಿಜ ನನಗೂ ಕೂಡ ಏನೋ ಭಾರ ಅಂತ ಅನ್ನಿಸ್ತಾ ಇತ್ತು. ಸೊ ಈಗ ಅಗುರವಾಗಿದೆ.
ಖಂಡಿತ ನಮ್ಮ ವಿಡಿಯೋಗಳನ್ನ ನೀವು ದೇವ್ರನ್ನ ಪ್ರೇ ಮಾಡಿ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ನಮಗೋಸ್ಕರ ಪ್ರೇ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಿಮ್ಮ ಪ್ರೀತಿ ನಮ್ಮನ್ನು ಕಾಪಾಡಿದೆ ಅನ್ನೋದನ್ನ ಪ್ರೂವ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಒಂದಿನೂ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಒಳ್ಳೆ ದಿನ ಇನ್ನೇನು ಅಪ್ಲೋಡ್ ಮಾಡಬೇಕು ಅನ್ನೋ ಟೈಮಲ್ಲಿ ನೋನು ಯಪ್ಪ ನಿನಗೇನು ಅನಿಸ್ತು ಮಮ್ಮಿ? ಸಡನ್ ಆಗಿ ಅದಾಗಿದ ತಕ್ಷಣ ಅಕೌಂಟ್ ಹಂಗಾಗಿದ ತಕ್ಷಣ ಏನು ಅನಿಸ್ತು ನಿಮಗೆ? ಬೇಜಾರಾಯ್ತು. ಯಾಕಂದ್ರೆ ನನ್ನ ಮಗ ಕಷ್ಟ ಬಿದ್ದಿದ್ದು, ನಾನು ಪ್ರೀತಿ ಸಂಪಾದನೆ ಮಾಡಿದ್ದು, ಅವ್ನು ಖುಷಿಯಾಗಿ ಅಮ್ಮ ನನಗೆ ಇಷ್ಟು ವ್ಯೂಸ್ ಆಗಿದೆ ಅಷ್ಟು ವ್ಯೂಸ್ ಆಗಿದೆ ಅಂತ ಕಾಲ್ ಮಾಡಿ ಹೇಳ್ತಾ ಇದ್ದ, ಖುಷಿಯಾಗಿದ್ದ, ತಬ್ಕೊಂತ ಇದ್ದ, ಓಡ್ ಬಂದು ಅಮ್ಮ ಏನೋ ನೋಡಿದ್ದು ಹಿಂಗಾಗಿದೆ, ನಮಗೆ ದೇವ್ರದ್ದು ತುಂಬ ಇದಿದೆ, ಜನಗಳಮ್ಮ ಏನು ಆ ಥರ ಈ ಥರ ಎಲ್ಲ ಅಂತ ಹೇಳ್ತಾ ಇದ್ದ. ಸಡನ್ನಾಗಿ ಹಿಂಗಾಗಿದ್ದು ನನಗೆ ಭಾಳ ಬೇಜಾರಾಗ್ಬಿಡ್ತು. ಏನಪ್ಪ ನನ್ನ ಮಗನಿಗೆ ಈ ಥರ ಆಯ್ತು, ನನ್ನ ಮಗನಿಗೆ ತೊಂದರೆ ಆಯಿತು ಅಂತ ಎಲ್ಲೋ ಬೇಜಾರಾಯಿತು, ನೋವಾಯಿತು. ಅವನು ಅಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಯಿತು. ಆಮೇಲೆ ಮತ್ತೆ ಜನಗಳದ್ದು ಪ್ರೀತಿ, ಆ ಕಮೆಂಟ್ಸ್ಗಳು, ಇದೆಲ್ಲ ನಿಜವಾಗ್ಲೂ ಭಾಳ ಖುಷಿ ಕೊಡ್ತಾ ಇತ್ತು ನನಗೆ. ಸಡನ್ನಾಗಿ ಹಿಂಗಿಲ್ಲ ಅಂತಂದಾಗ ಎಂಥೋ ಏನು ಅನಿಸುತ್ತೆ, ಏನೋ ಒಂಥರ ಫೀಲ್, ಅದು ತುಂಬ ಬೇಜಾರಾಯಿತು ನಮಗೆ. ಒಂಥರ ಮಕನೇ ತೋರಿಸ್ತಾ ಇರೋಂಗಾಯ್ತು. ಏನಪ್ಪ 2-3 ದಿವಸ ಬ್ಲಾಗ್ ಸ್ಟಾರ್ಟ್ ಮಾಡಿ ಮತ್ತೆ ಅದಿಲ್ಲ ಅಂತಂದಾಗ ಮತ್ತೆ ಬೇಜಾರಾಯಿತು. ಮತ್ತೆ ಅದು ವಾಪಸ್ ಬಂದಿದ್ದು ನೋಡಿ ಏನೋ ಒಂದು ಎಚ್ಚರಿಕೆ ಇದು ಅಂತ ಅನ್ಕೊಂಡೆ. ಅದು ನನಗೂ ಹಾಗೆ ಅನಿಸ್ತು. ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ DMs ಬಂದಿದೆ, ಏನಕ್ಕೆ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತ. ಮತ್ತು ಪ್ರೊಮೋ ವ್ಲಾಗ್ಸಲ್ಲೂ ಕೂಡ ಕಮೆಂಟ್ ಹಾಕಿದ್ರಿ. ನನಗೆ ಏನು ಉತ್ತರ ಕೊಡಬೇಕು, ಏನಂತ ರಿಪ್ಲೈ ಮಾಡಲಿ ನಾನು ಅನ್ನೋ ಒಂದು ತುಂಬ ಬೇಜಾರಾಗ್ಬಿಟ್ಟಿತ್ತು ನನಗಂತೂ. ಅದಾದಮೇಲೆ ಅಕೌಂಟ್ ಬಂದ ತಕ್ಷಣ ಹೋಗ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡಿದ್ದು ಒಂದೇ, ನನಗೇನೋ ಒಂದು ಜನರ ಪ್ರೀತಿ ಸಿಗ್ತಿದೆ, ಅದನ್ನು ಕಳ್ಕೊಳ್ಳೋದ್ರ ಹತ್ರ ಮಾಡಬೇಡ ನನಗಷ್ಟೇ. ನನಗೆ ಕೇಳ್ದೆ ಬಂದಿರೋ ಪ್ರೀತಿ ಇದು, ನನಗೆ ಜನ ಕೊಟ್ಟಿರೋ ಪ್ರೀತಿ, ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟು ಪ್ರಯತ್ನ ಪಡ್ತೀನೋ ಅಷ್ಟಲ್ಲ, ನಾನು ಖಂಡಿತವಾಗ್ಲೂ ಋಣಿಯಾಗಿರ್ತೀನಿ ಯಾವಾಗಲೂ ಅದಕ್ಕಂತೂ, ಆ ಪ್ರೀತಿಗೆ. ಅಷ್ಟೇ. ನನಗೆ ಈ ಟೆನ್ಷನ್ಗೆ ಇದಕ್ಕೆ ನನಗೇನೋ ಮಾತಾಡ್ತಾರಿಲ್ಲ, ತುಂಬ ಸೈಲೆಂಟ್ ಆಗಿಬಿಟ್ಟೆ ನಾನು, ಏನೂ ಮಾತಾಡಲಿಲ್ಲ. ನಾನು ಪಾಡಿಗೆ ಸುಮ್ಮನೆ ಆಗೋದೆ, ಏನು ಮೊಬೈಲ್ ಸ್ವಿಚ್ ಆಫ್ ಮಾಡಿಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟಿದೆ. ಅದಾದಮೇಲೆ ನಮ್ಮಮ್ಮ ಬಂದ್ಬಿಟ್ಟು ಇನ್ನೇನೋ ಮನೆ ದೇವ್ರು ನೀನು ಬೇಡ್ಕೋ ಅಂದ ತಕ್ಷಣ ನಮ್ಮ ಭಾವ ಬಂದಾಗ ಹೇಳಿದ ತಕ್ಷಣ ಆ ತಾಯಿ ನಮ್ಮಮ್ಮ ನಮ್ಮನ್ನ ಕಾಪಾಡಿದ್ಲು. ಹೆಂಗೆ ಕಾಣಿಸ್ತಿದ್ದೀನಿ ನಾನು? ಟ್ರಿಮ್ ಮಾಡಿಸಿದ್ದೀನಿ. ಹಾಂ, ಚೆನ್ನಾಗಿ ಕಾಣಿಸ್ತಿದ್ದೀರಾ? ಈಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ರಿಮೂವ್ ಆಗಿದ್ದು ತಿರ್ಗಾ ವಾಪಸ್ ಬಂದಿದ್ದು, ನಿಂದು ಗಡ್ಡ ರಿಮೂವ್ ಆಗಿರೋದು ಇದಾಗಿರೋದು ಪಾಸಿಟಿವ್ ಅಂತ ಅನ್ನಿಸ್ತಾ ಇದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಸಣ್ಣ ಕಾಣಿಸ್ತಾ ಇದೆಯಾ? ಆಮೇಲೆ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ? ಆಮೇಲೆ ನಮ್ಮ ಮಗನ ತರ ಕಾಣಿಸ್ತಾ ಇದೆಯಾ? ಅವಾಗೇನು ಯಾವ ಮಗನ? ಅಂಕಲ್ ತರ. ಅಂಕಲ್? ಹೌದು. ಮಮ್ಮ 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 ಮಮ್ಮ. ಸೊ ಒಂಥರ ಡೇ. ಸೊ ನೆನ್ನೆ ಡೇ ಅಪ್ಲೋಡ್ ಇದ್ರ ಜೊತೆನೇ ಶೇರ್ ಮಾಡ್ತಾ ಇದ್ದೀನಿ ನಾನು, ಯಾಕಂದರೆ ಅದು ಮಿಸ್ ಮಾಡಬಾರ್ದು, ಅದೊಂಥರ ಇತ್ತಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇನ್ಮೇಲೆ ದಿನ ಬರುತ್ತೆ ವಿಡಿಯೋ. ಸೊ ಎಲ್ಲರೂ ಏನೇ ಕೊಡು, ಒಂದು ಒಳ್ಳೆ ಹೆಣ್ಣು ಕೊಡು, ಚೆನ್ನಾಗಿ ಮಾತಾಡ್ಬಿಟ್ಟು ಒಂದು ಒಳ್ಳೆ ಹೆಣ್ಣು ಕೊಡು. ಸರ್ವೇ ಜನಃ ಸುಖಿನೋ ಭವಂತು. ಏನೋ ಮಾಡ್ತಿದ್ದೀನಿ ನೀನು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಖುಷಿಯಾಗಿರಿ. ನಮ್ಮ ಬ್ಲಾಗಿಂದ ಎಲ್ಲರಿಗೂ ಏನೋ ಒಂದು ಸಣ್ಣದಾಗಿ ಖುಷಿ ಸಿಗುತ್ತೆ ಅಂದರೆ ಅದೇ ನಮ್ಮ ಪುಣ್ಯ, ಅದೇ ನಮ್ಮ ಇದು. ಥ್ಯಾಂಕ್ ಯು ಸೋ ಮಚ್. ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟೇಕ್ ಕೇರ್. ಬಾಯ್.